ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಪಾದ ಪಾದ ಅಲ್ಲಿ ಉಗುರು ಅಲ್ಲಿ ನೋಡು ಅಲ್ಲಿ ಉಗುರ ಮೇಲೆ ಉಗುರು. ಛೇ ಬಿಸಿ ಕಾಫಿ ಚೆಲ್ಲಿದ್ದಾಳೆ, ಸ್ವಲ್ಪನೂ ಬುದ್ಧಿ ಇಲ್ಲ. ಛೇ ರಾಮೂರೇ ಬಿಡಿ ಕೈನ. ಇನ್ಮ್ಯಾಕೆ ಹಿಂಗೆ ಮಾಡೋಕ್ಕಿಲ್ಲ ಅಂತ ಹೇಳಿದ್ನಲ್ಲ. ಆದರೆ ಈಗ ಮಾಡಿದಿರಲ್ಲ. ಆದರೂ ಅಪ್ಪಣ್ಣ, ಈ ಮನೆಯಲ್ಲಿ ನಿನ್ನ ಆಡಳಿತ ಏನೇನೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾರ್ಯಾರ ಕೈಗೂ ಅಧಿಕಾರ ಕೊಟ್ಟು ನೀನು ಕೈ ಕಟ್ಕೊಂಡು ಕೂತಿದೀಯ. ಏನು ಹೇಳಲೇ ಇದಕ್ಕೆ ನಾನು? ಮನೆ ನೋಡ್ಕೊಳ್ಳೋ ಜವಾಬ್ದಾರಿನ ಆಡಳಿತ ಅನ್ನಲ್ಲ ಮಾದೇವ, ಇದನ್ನ ಅನುಸರಿಸ್ಕೊಂಡು ಹೋಗೋದು ಅಂತಾರೆ. ಅಧಿಕಾರದಿಂದ ನೋಡ್ಕೊಳ್ಳೋ ಹಾಗಿದ್ರೆ ಈ ದೊಡ್ಡ ಮನೆನ 2 ದಿನ ನಿಭಾಯಿಸೋಕ್ಕಾಗಲ್ಲ. ಪ್ರೀತಿ ತುಂಬಿರೋ ಮನೆ ಇದು. ಮತ್ತೆ ನಾನು ಅಧಿಕಾರನ ಯಾರ್ಯಾರ ಕೈಗೋ ಕೊಟ್ಟಿಲ್ಲ. ನನ್ನ ಮಗ, ನನ್ನ ಸೊಸೆ ಕೈ ಕೊಟ್ಟಿದ್ದೀನಿ. ನನಗೆ ನಂದಿತಾ ಹೇಗೋ ಜಾನಕಿನೂ ಹಾಗೆ. ಅಪ್ಪಣ್ಣ, ನನ್ನ ಮಗಳನ್ನು ಆ ಸ್ಕೂಲ್ ಟೀಚರ್ ಜೊತೆ ಹೋಲಿಸ್ಬೇಡ. ಹಾಗೆ ಅವನನ್ನು ನಿನ್ನ ಮಗ ಅಂತ ಕರಿಬೇಡ, ಕೇಳೋದಕ್ಕೆ ಅಸಹ್ಯ ಆಗುತ್ತೆ. ನೋಡಪ್ಪಣ್ಣ, ನಮ್ಮಿಬ್ಬರ ಹಳೆ ಸ್ನೇಹಕ್ಕೋಸ್ಕರ ಇಷ್ಟು ದಿವಸ ನಾನು ಹಲ್ಲು ಕಚ್ಕೊಂಡು ಸುಮ್ಮನೆ ಇದ್ದೀನಿ. ಅರ್ಥ ಮಾಡ್ಕೋ. ಹಳೆ ಸ್ನೇಹದ ನಾನೇನೋ ನಿನ್ನ ಸ್ನೇಹ ಇನ್ನೂ ಹಾಗೇ ಇದೆ ಅಂತ ನಂಬಿದ್ದೀನಿ. ಇಲ್ಲ, ನಮ್ಮಿಬ್ಬರ ಮಧ್ಯೆ ಈಗ ಯಾವ ಸ್ನೇಹನೂ ಉಳಿದಿಲ್ಲ. ಮತ್ತು ಅದಕ್ಕೆ ಕಾರಣ ನೀನೇ ಅನ್ನೋದು ಕೂಡ ನಿನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಕಾರಣ ನಾನಲ್ಲ, ನಿನ್ನ ಈಗಿನ ಸ್ಥಿತಿಗೆ ನೀನೇ ಕಾರಣ. ಆ ದಿನ ಏನಾಯ್ತು ಅಂತ ಒಂದ್ಸಲ ಯೋಚನೆ ಮಾಡು. ಬೇಕಾಗಿಲ್ಲ. ಹಳೇದು ಯಾವುದನ್ನು ನನಗೆ ನೆನಪಿಸ್ಬೇಡ. ಛೇ, ನನ್ನ ಜೊತೆ ಮಾತಾಡ್ತಾ ಇದ್ರೆ ನನ್ನ ಕೋಪ ಮಿತಿ ಮೀರಿ ಹೋಗ್ಬಿಡುತ್ತೆ. ಅಸಲಿಗೆ ನಾನು ಬಂದಿದ್ದು ನನ್ನ ಮಗಳ ಜೊತೆ ಮಾತಾಡ್ಕೊಂಡು ಹೋಗೋದಕ್ಕೆ. ನಿನ್ನ ಜೊತೆ ನನಗೆಂಥ ಮಾತು? ಛೇ, ನನ್ನ ಮಗಳು ಇಷ್ಟು ಕೇರ್ಲೆಸ್ ಆಗಿರ್ತಾಳೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಪ್ಪಯ್ಯ, ಅದು ನಾನು ಅವತ್ತೇ ನಿನಗೆ ಹೇಳಿದೆ, ಆ ಮುದುಕಿನ ಹೀಗೆಲ್ಲ ಕೂಡ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ, ನಾನೇ ನನ್ನ ಕೈಯಾರೆ ಅವಳ ಕಥೆ ಮುಗಿಸ್ಬಿಡ್ತೀನಿ ಅಂದು. ನಾನು ಹೇಳಿದ್ನೋ ಇಲ್ವೋ? ಆದರೆ ನೀನೇ ಆ ಅಪ್ಪಣ್ಣಂಗೆ ಬುದ್ಧಿ ಕಲಿಸ್ತೀನಿ, ದೊಡ್ಡ ಮನೇನ ನಡುಬೀದಿಗೆ ತಂದು ನಿಲ್ಲಿಸ್ತೀನಿ, ಹಾಗೆ ಹೀಗೆ ಅಂತ ಏನೇನೋ ಮಾತಾಡಿದೆ. ಇವತ್ತು ನೋಡು ಏನಾಯ್ತು ಅಂತ. ಅಪ್ಪಯ್ಯ, 1 ನಿಮಿಷ ನಾನು ಹೇಳೋದನ್ನು ಕೇಳಿ. ಆ ಮುದುಕಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಸಾಯಿಸಿಲ್ಲ. ಅಂದರೆ ಆ ಮುದುಕಿನ ಕಿಡ್ನಾಪ್ ಮಾಡಿದವ್ರಿಗೆ ಅವಳಿಂದೇನೋ ಲಾಭ ಇರಲೇಬೇಕು ಅಲ್ವಾ ಅಪ್ಪಯ್ಯ? ನಾನು ಮಾತ್ರ ಸುಮ್ಮನೆ ಇರಲ್ಲ. ನೀನು ಏನೇ ಹೇಳು ಪುಟ್ಟ, ಆದರೂ ಇಷ್ಟು ಬೇಜವಾಬ್ದಾರಿತನ ಒಳ್ಳೆಯದಲ್ಲ ಪುಟ್ಟ. ನಿನಗೆ ಏನೇ ಕೆಲಸ ಹೇಳೋದಕ್ಕೂ ಏನ ಮೇಲೆ ಸ್ವಲ್ಪ ಹಿಂದೆ ಮುಂದೆ ನೋಡಬೇಕಾಗತ್ತೆ. ಅಪ್ಪಯ್ಯ, ನಿಮ್ಮ ಮಗಳು 1 ಸಲ ಎಡವಿರಬಹುದು, ಆದರೆ ತಟ್ಟಿ ಅಲ್ಲ ಅಪ್ಪಯ್ಯ. ಈಗಾಗಲೇ ಆ ಶಿವಪ್ಪಂಗೆ ಹೇಳಿ ಆ ಮುದುಕಿನ ಎಲ್ಲ ಕಡೆನೂ ಹುಡುಕೋದಕ್ಕೆ ಶುರು ಮಾಡಿಸಿದ್ದೀನಿ. ಶಿವಪ್ಪನ
ಈ ವಿಚಾರ ನೀನು ನನಗೆ ಹೇಳಲೇ ಇಲ್ವಲ್ಲ ಪುಟ್ಟ? ಈಗಾಗಲೇ ಹುಡ್ಕೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರಾ? ಹ್ಞೂ ಅಪ್ಪಯ್ಯ, ಆ ಮುದುಕಿನ ಸುತ್ತಮುತ್ತ ಹುಡುಕ್ತಿದ್ದಾರೆ. ಆದಷ್ಟು ಬೇಗ ಸಿಗ್ತಾಳೆ. ನೋಡ್ಬಿಟ್ಟ, ನನಗೆ ಆ ಹಾಳು ಮುದುಕಿಗಿಂತ ಮುದುಕಿ ಏನು ಈ ಪ್ರಪಂಚದಲ್ಲೇ ಎಲ್ಲದಕ್ಕಿಂತ ಮತ್ತು ಎಲ್ರಿಗಿಂತ ನೀನು ಮುಖ್ಯ. ಸೊ ಆ ದರಿದ್ರ ಮುದುಕಿ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟುಬಿಟ್ಟು ನೀನು ನೆಮ್ಮದಿಯಾಗಿರು. ಆ ಮುದುಕಿ ಸಿಗದೇ ಇದ್ರೂ ಪರವಾಗಿಲ್ಲ. ಇಲ್ಲ ಅಪ್ಪಯ್ಯ, ಆ ಮುದುಕಿ ಸಿಗಲೇಬೇಕು. ಸಿಕ್ಕೇ ಸಿಗ್ತಾಳೆ. ಆ ಮುದುಕಿಯಿಂದ ನಾನು ಸಾಧಿಸ್ಬೇಕಾಗಿರೋ ಕೆಲಸಗಳು ಇನ್ನೂ ಬಾಕಿ ಇದೆ. ಅದು ಸರಿ ಪುಟ್ಟ, ಆದರೆ ಆ ಕೆಲಸಗಳೆಲ್ಲ ಪೂರ್ತಿ ಆಗೋದಕ್ಕೆ ಆ ಮುದುಕಿ ಸಿಗಲೇಬೇಕು ಅಂತ ಏನೂ ಇಲ್ವಲ್ಲ. ನೋಡು, ನಿನಗಿರೋ ಬುದ್ಧಿಗೆ ನೀನು ಯಾವ ರೀತಿಯಲ್ಲಿ ಬೇಕಾದರೂ ಈ ದೊಡ್ಡ ಮನೆನ ಸರ್ವನಾಶ ಮಾಡಬಹುದು. ಪುಟ್ಟ, ನೀನು ಈ ದೊಡ್ಡ ಮನೆಗೆ ಬಂದಿರೋ ಉದ್ದೇಶನ ಯಾವತ್ತಿಗೂ ಮರಿಬೇಡ. ಇಲ್ಲ ಅಪ್ಪಯ್ಯ, ಆ ಉದ್ದೇಶನ ನಾನು ಯಾವತ್ತಿಗೂ ಮರೆಯಲ್ಲ. ನಿಮಗೆ ನಾನು ಎಷ್ಟು ಮುಖ್ಯನೋ ನನ್ನ ಗುರಿನೂ ನನಗೆ ಅಷ್ಟೇ ಮುಖ್ಯ. ಆದಷ್ಟು ಬೇಗ ಆ ಮುದುಕಿನ ಹುಡುಕ್ತೀನಪ್ಪಯ್ಯ. ಎಷ್ಟು ಹೇಳಿದ್ರು ಮತ್ತೆ ಅದೇ ಮಾತೆ ಆಡ್ತಿದ್ದಾಳಲ್ಲ ಇವಳು. ಇವಳನ್ನು ಹ್ಯಾಗೆ ಸಮಾಧಾನ ಮಾಡೋದು? ಸಾಹೇಬ್ರೆ, ಏನು ಸರ್ದಕ್ಕ? ಮನ್ಸಿಗೆ ಯಾಕೋ ಒಂಥರ ಸರಿ ಇಲ್ಲ ಅಂತ ಅನಿಸ್ತೈತೆ ಸಾಹೇಬ್ರೆ. ಮಹಾದೇವನವ್ರು ಬಂದಾಗನೆಲ್ಲ ಏನೋ ತೆಪ್ಪಾಗೋಯ್ತದ ಅಂತ ದಿಗ್ಲಾಯ್ತದೆ. ಇಲ್ಲ ಸರ್ದಕ್ಕ, ನೀವು ದಿಗ್ಲು ಬೀಳಬೇಡಿ. ನಾವು ದಿಗ್ಲು ಬೀಳ್ತೀವಿ ಅಂತ ಅವನಿಗೆ ಗೊತ್ತಾದರೆ ಅವನು ನಮ್ಮನ್ನು ಇನ್ನೂ ಆಟ ಆಡ್ಸೋಕೆ ನೋಡ್ತಾನೆ. ಆದರೂ ಸಾಹೇಬ್ರೆ, ಅವ್ರು ಬೇಕಂತಲೇ ರಾಮನ ಕೆಣಕಿ ಮಾತಾಡ್ಸೋದು, ರಾಮನಿಗೆ ಈ ಮನೆಗೆ ಇರೋಕ್ಕೆ ಅಕ್ಕೇ ಇಲ್ಲ ಅನ್ನಂಗೆ ಮಾತಾಡೋದು, ಇದೆಲ್ಲ ಶಾನೆ ಮನಸ್ಸಿಗೆ ನೋವಾಯ್ತದೆ ಸಾಹೇಬ್ರೆ. ನಮಗೆ ನೋವು ಆಗಲಿ ಅಂತಲೇ ಅವ್ನು ಹಂಗೆ ಮಾತಾಡೋದು. ನಾವು ಅವನ ಮ್ಯಾಗ ಕೋಪ ಬಿದ್ದು ನಮ್ಮ ಬಾಯಿಂದನೇ ಏನಾದರೂ ಬರಲಿ ಅಂತ ಅವನ ಲೆಕ್ಕಾಚಾರ. ನಾವು ಹುಷಾರಾಗಿರ್ಬೇಕು ಸರ್ದಕ್ಕ, ಇಲ್ಲಾಂದರೆ ಸರಿ ಹೋಗೋಕ್ಕಿಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಾನೆಲ್ಲ ನೋಡ್ಕೊತೀನಿ. ಸರಿ ಸಾಹೇಬ್ರೆ. ಆದರೆ ರಾಮಂಗೆ ಇದು ಯಾವುದು ಗೊತ್ತಾಗದೇ ಇರೋ ಹಾಗೆ, ಅವನ ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ನೋಡ್ಕೋಬೇಕು ಸಾರ್ಥಕ. ಸಾಹೇಬ್ರೆ, ಹಾಂ ಸರಿ ಪುಟ್ಟ, ಆಯಿತು. ನಿನ್ನ ಸಮಾಧಾನಕ್ಕೆ ಆ ಮುದುಕಿನ ಹುಡುಕೋ ಕೆಲಸ ಮುಂದುವರಿಲಿ. ಆದರೆ ದೊಡ್ಡ ಮನೆಯಲ್ಲಿ ನೀನು ಸರಿಪಡಿಸುವಂಥ ವಿಷಯಗಳು ಬೇಕಾದಷ್ಟಿವೆ, ಅದನ್ನು ಮರಿಬೇಡ ನೀನು. ಏನು ಹೇಳ್ತಿದ್ದೀರಾ ಅಪ್ಪಯ್ಯ? ನೀನೇ ನೋಡಿದ್ಯಲ್ಲಮ್ಮ, ದೊಡ್ಡ ಮನೆ ಹಿರಿ ಸೊಸೆ ಯಾವ ರೀತಿ ಅಧಿಕಾರ ಚಲಾಯಿಸ್ತಾ ಇದ್ದಾಳೆ ಅಂತ. ಅಪ್ಪಯ್ಯ ಪ್ಲೀಸ್, ನಿಮ್ಮ ಬಾಯಿಂದ ಅವಳ ಹಿರಿ ಸೊಸೆ ಅಂತ ಹೇಳಬೇಡಿ. ಈ ಮನೆಗೆ ನಾನೊಬ್ಳೇ ಸೊಸೆ, ಅವಳು ಬರೀ ಕೆಲಸದವಳಷ್ಟೇ. ಆದರೆ ಹಾಗೆ ಕಾಣ್ತಾ ಇಲ್ವೇ? ಆ ಲೋ ಕ್ಲಾಸ್ ಮನೆಯಿಂದ ಬಂದಿರೋ ಆರ್ಡಿನರಿ ಟೀಚರ್ ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಎಷ್ಟು ಸೊಕ್ಕಿರ್ಬೇಕು ಅವಳಿಗೆ. ಅವಳ ಬಗ್ಗೆ ಬಿಡಿ ಅಪ್ಪಯ್ಯ, ಈ ಮುದುಕಿಯಿಂದಾಗಿ ಅವಳ ಕಡೆ ಗಮನ ಕೊಡೋದಕ್ಕಾಗ್ತಿಲ್ಲ. ಇದೆಲ್ಲ ಸ್ವಲ್ಪ ಸರಿ ಹೋಗಲಿ, ಆಮೇಲಿದೆ ಅವಳಿಗೆ. ಇದೇ ನೀನು ಮಾಡ್ತಾ ಇರೋ ದೊಡ್ಡ ತಪ್ಪು. ಉಗುರಿನಿಂದ ಕಿತ್ತು ಎಸೆಯೋದನ್ನು ಬಿಟ್ಟುಬಿಟ್ಟು ಬೆಳೀಲಿ, ಬೆಳೆದ ಮೇಲೆ ಕೊಡ್ಲಿಂದ ಕತ್ತರಿಸ್ತೀನಿ ಅಂತಿದೆಯಲ್ಲ, ಇದು ನೀನು ಮಾಡ್ತಿರೋ ತಪ್ಪು. ಅವಳು ಹೀಗೆ ಅಧಿಕಾರ ಚಲಾಯಿಸ್ತಾ ಹೋದರೆ ಆ ಕೋಣನೂ ನಮ್ಮ ಕೈ ತಪ್ಪು ಹೋಗ್ತಾನೆ.
ನೀನೇ ನೋಡಿದೆ ತಾನೇ ಆ ಕೋಣ ಮಹಿಳಾ ಸಂಘಕ್ಕೆ ಜಾಗ ಬರ್ಕೊಡ್ತೀನಿ ಅಂತಿದ್ದು. ಇದು ಹೀಗೆ ಮುಂದುವರೆದ್ರೆ ಈ ದೊಡ್ಡ ಮನೆಯಲ್ಲಿ ನಿನ್ನ ಪಾಲಿಗೆ ಏನು ಉಳಿಯುತ್ತೆ ಗೊತ್ತಾ? ಅವರಿಬ್ಬರು ತಿಂದು ಮುಗಿಸದ ಬಾಕಿ ಅಷ್ಟೇ. ಅಪ್ಪಯ್ಯ, ಪುಟ, ನಿನಗೆ ಸಿಟ್ಟು ತರಿಸ್ಬೇಕು ಅಂತ ನೀನು ಹೀಗೆಲ್ಲ ಹೇಳ್ತಿಲ್ಲ. ಈಗ ಸದ್ಯಕ್ಕೆ ಮೊದಲು ನೀನು ಮಾಡಬೇಕಾಗಿರೋ ಕೆಲಸ ಯಾವುದು ಅನ್ನೋದನ್ನು ನಿನಗೆ ಮನದಟ್ಟು ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಅಪ್ಪಯ್ಯ, ನೀವು ಹೇಳ್ತಿರೋದು ಸರಿ. ಆದರೆ ನಾನು ಅಷ್ಟು ಸುಲಭವಾಗಿ ಅವರಿಬ್ಬರು ನೆಮ್ಮದಿಯಾಗಿರೋದಕ್ಕಂತೂ ಬಿಡಲ್ಲ. ನೋಡ್ತೀರಿ, ದೊಡ್ಡ ಮನೇನ ನನ್ನ ಕಂಟ್ರೋಲಿಗೆ ತಗೊಂಡು ಅವರಿಬ್ಬರೂ ಮನೆಯಿಂದ ಆಚೆ ಹಾಕ್ತೀನಿ. ಶಬಾಷ್ ಶಬಾಷ್ ಮಗಳೇ, ಇದು ನನ್ನ ಮಗಳ ಮಾತು ಅಂದರೆ ಮೊದಲು ಆ ಕೆಲಸ ಮಾಡಿ. ಸದ್ಯ ಆ ಮುದುಕಿ ವಿಷಯದಿಂದ ನನ್ನ ಮಗಳು ಯೋಚನೆ ಮಾಡೋ ದಿಕ್ಕು ಬದಲಾಯ್ತಲ್ಲ, ಅಷ್ಟು ಸಾಕು. ಆದರೂ ಈ ನನ್ನ ಮಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು. ಇವಳಿಗೇನಾದ್ರೂ ಒಂಚೂರು ಅನುಮಾನ ಬಂತು ಅಷ್ಟೇ. ಆಮೇಲೆ ಅಪ್ಪಯ್ಯ ಬನ್ನಿ. ಬಂದೆ ಬಿಟ್ಟ, ಬಂದೆ. ನನ್ನ ಮಾರಾಣಿ ಇಲ್ಲವ್ರಾ? ನಮ್ಮರೆ, ನೀವು ಕಾಪ್ತಲ್ಲಿದ್ದಾಗ ನನಗೆ ನಮ್ಮೂರು ಜಾತ್ರೆ ಗೆಪ್ತಿ ಆಯ್ತದೆ. ಯಾಕೆಂತ ಕೇಳಿ ಕೇಳಿ. ನಮ್ಮೂರು ಜಾತ್ರೆಯಲ್ಲಿ ದಪ್ಪ ದಪ್ಪ ಬಲೂನ್ ಇಟ್ಟಿರ್ತಾರೆ. ನೀವು ಕಾಪ್ತಲ್ಲಿದ್ದಾಗ ನಿಮ್ಮ ಮಕ್ಕ ಊದ್ಕೊಂಡಿರೋ ಬಲೂನ್ ಥರ ಕಾಣ್ತದೆ. ಏನಪ್ಪ ಮಾಡಿದೆ ಇವಾಗ? ಹಲೋ ಮೇಡಮ್, ಇನ್ನಕ್ಕಿಂತ ಇಂಗ್ಲೀಷ್. ಯು ಇಂಗ್ಲೀಷ್? ಓ ವಾಕೆ ಯು ಇನ್ನ ಕ್ವಾಪ? ನೋ ಕ್ವಾಪ. ಐ ಸಾರಿ, ಪ್ಲೀಸ್. ಯು ಗಿಡ ವಾಟರ್ ಸೂಪರ್. ಆದರೆ ಯು ಕ್ವಾಪ ನೋ ಸೂಪರ್. ಹಬ್ಬ ಅಂತೂ ನಗ್ಬಿಟ್ರಲ್ಲ. ನಿಮ್ಮ ಇಂಗ್ಲೀಷ್ ಆಗಿತ್ತು ಮತ್ತೆ ಸುಮ್ಕೆಯಾ? ಈಗೆಲ್ಲ ABCD 1 2 3 4 ಎಲ್ಲ ಇಂಗ್ಲೀಷಲ್ಲೇ ಕಲಿತಾ ಇರೋದು. ಬೇಕಾರೆ ನಮ್ಮ ಮಾದೇವ್ ಮಾವನ ಕಾರ ಆ ನಂಬರ್ ಐತಲ್ಲ, ಅದ ಇಂಗ್ಲೀಷಲ್ಲೇ ಓದಿ ಹೇಳ್ತೀನಿ ನೋಡಿ. ನಾವು ಎಷ್ಟು ಹೇಳಿದ್ರು ಅವ್ನು ಅರ್ಥ ಮಾಡ್ಕೊಳಕ್ಕಿಲ್ಲ. ಅವನ ಸ್ವಭಾವನೇ ಹಾಗೆ. ನಾವೇ ಹೊಂದ್ಕೊಂಡು ಹೋಗೋ ಪ್ರಯತ್ನ ಮಾಡ್ಬೇಕಟ್ಟೆ. ಅಪ್ಪಣ್ಣ, ನಾನು ನಿನ್ನ ಹೊರಡ್ತೀನಿ. ಈಟ್ ಬಿರ್ನೇನಾ ಇದ್ದು ಊಟ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ. ಏನು ಸಾರ್ದಕ್ಕ ನೀವು? ಮಹಾದೇವ ನಮ್ಮನೇಲಿ ಊಟ ಮಾಡೋಕ್ಕಿಲ್ಲ ಅನ್ನೋದು ಗೊತ್ತಿಲ್ವಾ ನಿಮಗೆ? ಮಹಾದೇವ, ಧಾರಾಳವಾಗಿ ಹೋಗಿ ಬನ್ನಿ. ಅಪ್ಪಣ್ಣ, ಆ ಸ್ಕೂಲ್ ಟೀಚರು ಅವನನ್ನು ಮದುವೆ ಆಗಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಅವಳು ಈ ಮನೆ ಹಿರಿ ಸೊಸೆ ಆಗಿಬಿಡೋದಿಲ್ಲ. ಯಾವತ್ತೇ ಆದರೂ ಈ ಮನೆಗೆ ಯಜಮಾನಿ ನನ್ನ ಮಗಳು. ನೆನಪಿರಲಿ. ಅಯ್ಯೋ ಮಹಾದೇವ, ಯಾವತ್ತೇ ಇದ್ರು ಅಂತ ಯಾಕೆ ಹೇಳ್ತೀಯ? ಈಗಲೂ ನಿನ್ನ ಮಗಳೇ ಈ ಮನೆಗೆ ಯಜಮಾನಿ ಅಲ್ವೇ ನಮ್ಮ ನಂದಿತಾ?
0 5 A B C D E F G 7 8 2 1. ಏ ಇಲ್ಲೇನೋ ಮಾಡ್ತಾ ಇದೀಯಾ ಹಾಂ? ಏನಿಲ್ಲ ಮಾವಯ್ಯ, ಸುಮ್ಕೆಯ ನಂಬರ್ ಓದ್ತಾ ಇದ್ದೆ. ಮತ್ತೆ ನೋಡು, ನಡಿ ನಡಿ. ಮಾವಯ್ಯ, ನೀವು ಒಂಟೆ ಬಿಟ್ರಾ? ಹಾಂ, ನೀವಿನ್ನ ತಿಂಡಿನೇ ಮಾಡಿಲ್ಲ. ಬನ್ನಿ ತಿಂಡಿ ಮಾಡಿ. ಬೇಡ ಬೇಡ. ಮಾವಯ್ಯ ಸುಮ್ಕೆ ಬನ್ನಿ. ಬಿಡ ಬಿಡ. ಯಾರ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗೋದಿಲ್ಲ ನಿನಗೆ? ವಯಸ್ಸಿಗೆ ತಕ್ಕ ಹಾಗೆ ನಡ್ಕೊಳ್ಳೋ. ನಮ್ಮೂರಲ್ಲೂ ಒಬ್ಬ ಇದ್ದ, ಯಾಬಡ ಎನ್ನಂಗೆ ಆಡ್ತಿದ್ದ. 4 ಜನ ಸೇರ್ಕೊಂಡು ಅವನ ಕಥೆನೇ ಮುಗಿಸಾಕ್ಬಿಟ್ರು. ಈ ವಿಷಯ ನಿನ್ನ ಹತ್ರ ಯಾಕೆ ಹೇಳಿದೆ ಅಂತ ಅರ್ಥ ಆಯ್ತಲ್ಲ. ಹುಷಾರು, ಮದುವೆ ಬೇರೆ ಮಾಡ್ಕೊಂಡಿದೀಯ. ಮಾವಯ್ಯ, ನೀವು ನಿಂತಿರೋದು ನಮ್ಮೂರ್ನೆಲ್ಲ. ಹಂಗೆ ಹೋಯ್ತಾ ದಾರಿನಾಗೆ ಯಾರನ್ನಾರ ಕೇಳಿ ರಾಮ ಹೆಂಗೆ ಅಂತ ಹೇಳ್ತಾರೆ. ಅಲ್ಲ, 4 ಜನ ಬಂದು ಕತೆ ಮುಗಿಸ್ಬಿಟ್ರಾ? 4 ಜನ ಅಲ್ಲ, 4 ಊರೇ ಬಂದ್ರೂ ನನ್ನ ಮುಟ್ಟಕ್ಕಾಗ್ತಿಲ್ಲ. ಮಾವಯ್ಯ, ಪಾಪ ನಿಮ್ಮೂರು ಗಂಡಸರು. ಏನಾರ ಎಡವಟ್ಟಾಗಿ ನಿಮ್ಮೂರಿಗೆ ಗಂಡಸ್ರ ಅವಶ್ಯಕತೆ ಬಿದ್ದರೆ ಹೇಳ್ ಕಳಿಸಿ. ಬರ್ತೀನಿ. ಕಪಟತದೆ ಏನು ಮೊಂಡ ಧೈರ್ಯವೋ ನಿಮ್ಮದು? ಭಯ ಅನ್ನೋದೇ ಇಲ್ವೇ ನನಗೆ? ಮಾವಯ್ಯ, ನೀಯತ್ತಾಗಿರೋನ್ಗೆ ಯಾಕೆ ಮಾವಯ್ಯ ಭಯ? ನೀವು ಸರಾಗ ಹೋಗ್ಬನ್ನಿ. ಏನು ನಾನು ಅಪ್ಪಣ್ಣ ಬರ್ತೀನ ಪುಟ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಹ್ಞೂ ಅಪ್ಪಯ್ಯ. ಗಟ್ ಬನ್ನಿ ಕೂತ್ಬಿಡಿ. ಅಪ್ಪಯ್ಯ, ಏನಿದು? ಇದು ಹೇಗೆ ನಿಮ್ಮ ಕಾರೊಳಗೆ ಬಂತು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಪುಟ. ಸಿರಿಂಜ್ ಹ್ಯಾಂಗೆ ನನ್ನ ಕಾರಲ್ಲಿ ಬಂತು? ಓ, ನಮ್ಮ ಡ್ರೈವರು ಹುಷಾರಿಲ್ಲ ಅಂತಿದ್ದ. ಬಹುಶಃ ಅವನೇ ತಂದಿಟ್ಕೊಂಡಿರ್ಬೇಕು ಅಲ್ವೇನಾ? ಹಾಂ, ನೋಡಿದ್ಯಾ? ಏ ದಡ್ಡ, ಯಾರಾದರೂ ಹೀಗೆ ಸಿರಿಂಜನ್ನ ಕಾರಲ್ಲಿ ಸೀಟ್ ಮೇಲೆ ಇಡ್ತಾರೇನೋ? ಬೇಕೂಫ್ ಅಂತಂದು. ಅರೆ ಅಳಿಯಂದ್ರು, ಬನ್ನಿ ಎಲ್ಲ ಹೊಟ್ಟಿರೋ ಆಗಿದೆ. ಇಲ್ಲೇ ಮಾವ ಹೊರಗಡೆ. ಬನ್ನಿ, ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನೇ ಹೋಗ್ತೀನಿ. ಅಯ್ಯ, ಇದು ಒಳ್ಳೆ ಕತೆ ಆಯ್ತಲ್ಲ. ಮೊದಲೇ ಕಾಲ್ ಪೆಟ್ ಮಾಡ್ಕೊಂಡಿದ್ದೀರಾ. ಜೊತೆಗೆ ನೀವು ನನ್ನ ಜೊತೆ ಬಂದರೆ ನನ್ನ ಮಗಳೇನೋ ಅನ್ನಲ್ಲ ನಿಮ್ಮನ್ನು. ಏನೋ ಪುಟ? ನೋಡಿದ್ರ, ಅವಳು ಪರ್ಮಿಷನ್ ಕೊಟ್ಟಾಯ್ತು. ಬನ್ನಿ ಬರ್ತೀನಿ ಕಣ. ಹಾಂ, ಬನ್ನಿ. ನಿಧಾನ ಬಾಯ್. ನಡಿ ದಟ.